ಹಲೋ ನಮಸ್ತೆ. ಡಿಪ್ಲೊಮಾ ಅಪರಲ್ ಡಿಸೈನ್ ಆ್ಯಂಡ್ ಫ್ಯಾಬ್ರಿಕೇಷನ್ ಟೆಕ್ನಾಲಜಿ ಈ ಕೋರ್ಸಲ್ಲಿ 5ನೇ ಸೆಮಿಸ್ಟರ್ ಸಬ್ಜೆಕ್ಟ್ಗಳಾದ ಪ್ಯಾಟ್ರನ್ ಇಲಿಸ್ಟ್ರೇಷನ್ 15FT 51T ಈ ಒಂದು ಸಬ್ಜೆಕ್ಟಿನ 2ನೇ ಯೂನಿಟಿನಲ್ಲಿ ಮೊದಲನೇದಾಗಿ ಬರೋದು ಪ್ಲೀಟೆಡ್ ಟ್ರೌಸರ್. ಪ್ಲೀಟೆಡ್ ಟ್ರೌಸರ್ ಅಂದರೆ ಏನು? ಇಲ್ಲಿ ಸ್ಟೈಲ್ ಫೀಚರ್ ತೋರಿಸ್ತಾ ಇದ್ದಾರೆ. ಪ್ಲೀಟೆಡ್ ವೇಸ್ಟ್ ಲೈನಲ್ಲಿ 2 ಸ್ಮಾಲ್ ನೈಫ್ ಪ್ಲೀಟ್ ಇರುತ್ತೆ, ಹಂಗಾಗಿ ಇದನ್ನು ಪ್ಲೀಟೆಡ್ ಟ್ರೌಸರ್ ಅಂತ ಹೇಳ್ತಾರೆ. ಪ್ಲೇನ್ ಪ್ಯಾಂಟ್ ಅಥವಾ ಟ್ರೌಸರ್ ಅಂದ್ರೆ ಎರಡು ಒಂದೇ. ಪ್ಲೇನ್ ಅಪಿಯರೆನ್ಸ್ ಇದ್ದರೆ ಪ್ಲೇನ್ ಟ್ರೌಸರ್ ಅಥವಾ ಪ್ಯಾಂಟ್ ಅಂತ ಹೇಳ್ತಾರೆ. ಪ್ಲೀಟೆಡ್ ಬಂತು ಅಂದಾಗ ಅಲ್ಲಿ ಏನಾಗುತ್ತೆ, ಪ್ಲೀಟ್ ಇರೋದ್ರಿಂದ ಪ್ಲೀಟೆಡ್ ಟ್ರೌಸರ್ ಅಂತ ಕರೀತಾರೆ. ಓಕೆ, ಇದನ್ನು ಫಾರ್ಮಲ್ ವೇರ್ ಅಂತಲೂ ನಾವು ಮೆನ್ಷನ್ ಮಾಡ್ಬೋದು. ಫಾರ್ಮಲ್ ವೇರ್ಸ್ ಅಂದರೆ ಯಾರು ಯೂಸ್ ಮಾಡ್ತಾರೆ ಜಾಸ್ತಿ ಅಂದರೆ ಆಫೀಸ್ ಗೋಯಿಂಗ್ ಬಾಯ್ಸ್, ಕಾಲೇಜ್ ಬಾಯ್ಸ್, ಸ್ಕೂಲಲ್ಲಿ ಹೈಸ್ಕೂಲ್ ಸ್ಟೂಡೆಂಟ್ಸ್, ಈ ಥರ ಎಲ್ಲರೂ ಯೂಸ್ ಮಾಡ್ತಾರೆ. ಮೆಡಿಕಲ್ ರೆಪ್ ಇರ್ಬೋದು, ಯಾರು ಒಂದು ಪ್ರೊಫೆಷನಲ್ಲಿ ಇದನ್ನು ಪ್ರೊಫೆಷನಲ್ಲಿ ವರ್ಕ್ ಮಾಡೋರು ಎಲ್ಲರೂ ಜಾಸ್ತಿ ಈ ಪ್ಲೀಟೆಡ್ ಟ್ರೌಸರ್ನ ಯೂಸ್ ಮಾಡ್ತಾರೆ. ಅಂದರೆ ಇದು ವೇರ್ ಮಾಡಿದಾಗ ಭಾಳ ಕಂಫರ್ಟಬಿಲಿಟಿ ಇರುತ್ತೆ. ಓಕೆ, ಇಂಟ್ರೊಡಕ್ಷನ್ ಟು ಪ್ಯಾಂಟ್ಸ್ ಆರ್ ಟ್ರೌಸರ್. ಪ್ಯಾಂಟ್ಸ್ ಮತ್ತು ಟ್ರೌಸರ್ ಬಗ್ಗೆ ಇಂಟ್ರೊಡಕ್ಷನ್ ನೋಡೋಣ. ಪ್ಯಾಂಟ್ಸ್ ಆರ್ ಟ್ರೌಸರ್ಸ್ ಆರ್ ಪ್ರಿಪೇರ್ಡ್ ಇನ್ ಮೆನಿ ಸ್ಟೈಲ್ಸ್ ಆ್ಯಂಡ್ ಫ್ಯಾಷನ್ಸ್, ಬಟ್ ದ ಕಟಿಂಗ್ ಪ್ರಿನ್ಸಿಪಲ್ ಆರ್ ದ ಸೇಮ್. ಪ್ಯಾಂಟ್ ಮತ್ತು ಟ್ರೌಸರ್ ಅಂದರೆ ಎರಡು ಒಂದೇ, ಏನೋ ಡಿಫ್ರೆನ್ಸ್ ಏನಿಲ್ಲ, ಎರಡಕ್ಕೊಂದೇ, ಹೆಸರು ಬೇರೆ ಬೇರೆ ಅಷ್ಟೇ. ಇದನ್ನು ಪ್ರಿಪೇರ್ ಬೇಕಂದ್ರೆ ಅದನ್ನು ನಾವು ಬೇರೆ ಬೇರೆ ಸ್ಟೈಲಲ್ಲಿ ಬೇರೆ ಬೇರೆ ಫ್ಯಾಷನಲ್ಲಿ ನಾವು ಇದನ್ನ ಪ್ರಿಪೇರ್ ಮಾಡ್ಬೋದು. ಬಟ್ ದ ಕಟಿಂಗ್ ಪ್ರಿನ್ಸಿಪಲ್ ಆರ್ ದ ಸೇಮ್. ಕಟಿಂಗ್ ಪ್ರಿನ್ಸಿಪಲ್ ಸೇಮ್ ಇರುತ್ತೆ. ಯಾವುದೇ ಒಂದು ಬೇರೆ ಬೇರೆ ಸ್ಟೈಲಿನ ಪ್ಯಾಂಟ್ಸ್ ಮಾಡಬೇಕು ಅಂದರೆ ಬೇಸಿಕ್ ಪ್ಯಾಂಟ ಡ್ರಾಫ್ಟಿಂಗ್ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಆ ಪ್ಯಾಂಟಿನ ಬೇಸಿಕ್ ಪ್ಯಾಟರ್ನ್ ಇಟ್ಕೊಂಡು ನಾವೇನು ಮಾಡ್ಬೋದು, ಸ್ವಲ್ಪ ಚೇಂಜಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ಲು ನಮಗೇನಾಗುತ್ತೆ ಅಂದರೆ ಇಲ್ಲಿ ಈಗ ಕೊಟ್ಟಿದ್ದೀವಿ ನೋಡಿ. ಫಾರ್ ಎಕ್ಸಾಂಪಲ್, ದ ಡ್ರಾಫ್ಟ್ ಆಫ್ ಪ್ಲೇನ್ ಪ್ಯಾಂಟ್ಸ್ ಆರ್ ಯೂಸ್ಡ್ ಬೈ ಆ್ಯಡಿಂಗ್ ಆ್ಯನ್ ಎಕ್ಸ್ಟ್ರಾ ಅಮೌಂಟ್ ಫಾರ್ ದ ಪ್ಲೀಟ್ ಅಟ್ ದ ಸೆಂಟರ್ ಪ್ಯಾಂಟ್. ನಾವು ಪ್ಲೇನ್ ಪ್ಯಾಂಟ್ನ ಬೇರೆ ಥರ ಹೊಸ ಸ್ಟೈಲಾಗಿ ಮಾಡಬೇಕು ಅಂದಾಗ ನಾವು ವೇಸ್ಟ್ ಲೈನಲ್ಲಿ ಎಕ್ಸ್ಟ್ರಾ ಅಮೌಂಟ್ ಆಫ್ ಫ್ಯಾಬ್ರಿಕ್ನ ಕೊಟ್ಟು ಅದರಲ್ಲಿ ನಾವೇನು ಮಾಡ್ಬೋದು, ಆ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟರೆ ನಮಗೇನಿಸುತ್ತೆ, ಲೂಸ್ನೆಸ್ ಅನಿಸುತ್ತೆ. ಇಲ್ಲ, ಆ ಲೂಸ್ನೆಸ್ನ ಕಮ್ಮಿ ಮಾಡಿ ಆ ಎಕ್ಸ್ಟ್ರಾ ಅಮೌಂಟ್ ಆಫ್ ಫ್ಯಾಬ್ರಿಕ್ನ ಬಿಟ್ಟಿರೋದನ್ನ ಕಂಟ್ರೋಲ್ ಮಾಡಬೇಕು ಅಂದರೆ ನಾವು ಅಲ್ಲಿ ಎರಡು ನೈಫ್ ಪ್ಲೀಟ್ ಕೊಟ್ಟರೆ ಏನಾಗುತ್ತೆ, ಚೆನ್ನಾಗಿ ಬರುತ್ತೆ. ಆವಾಗ ಅದು ಪ್ಲೀಟೆಡ್ ಟ್ರೌಸರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದೇ ಥರ ಇದು ವೇಸ್ಟ್ ಲೆವೆಲ್ ಆದರೆ ಪ್ಲೀಟು ಕೊಡ್ಬೋದು, ವಿತೌಟು ಪ್ಲೀಟ್ ಕೊಡ್ಬೋದು. ಯಾವುದು ಅದು ಕಸ್ಟಮರ್ ಟೇಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಇನ್ನೊಂದು ರೀತಿಯಲ್ಲಿ ನಾವು ಪ್ಯಾಂಟನ್ನ ಬೇರೆ ಬೇರೆ ಥರ ಸ್ಟೈಲ್ಸ್ಗೆ ಬೇರೆ ಬೇರೆ ಈಗ ಕರೆಂಟ್ ಫ್ಯಾಷನ್ ಏನಿದೆ ಆ ಫ್ಯಾಷನ್ಗೆ ತಕ್ಕನಾಗಿ ನಾವೇನು ಮಾಡ್ಬೋದು, ರೆಡಿ ಮಾಡ್ಬೋದು. ಇನ್ ದ ಸೇಮ್ ವೇ ನ್ಯಾರೋ ಬಾಟಮ್ ಪ್ಯಾಂಟ್. ಈಗ ನ್ಯಾರೋ ಬಾಟಮ್ ಒಂದೇ ನೇರವಾಗಿರುತ್ತೆ ಪ್ಯಾಂಟ್, ಅದನ್ನು ಯಾವ ರೀತಿ ನಾವು ಬೇರೆ ಬೇರೆ ಪ್ಯಾಂಟ್ಗಳಿಗೆ ನಾವು ಅದನ್ನು ಸ್ಟೈಲ್ನ ಚೇಂಜಸ್ ಮಾಡ್ಬೋದು ಅಂದರೆ ಡ್ರಾಫ್ಟ್ ಯೂಸ್ಡ್ ಫಾರ್ ಬೆಲ್ ಆರ್ ಬೆಲ್ ಬಟಮ್ ಪ್ಯಾಂಟ್ ಆರ್ ಎಲಿಫೆಂಟ್ ಪ್ಯಾಂಟ್. ನಾವು ನ್ಯಾರೋ ಪ್ಯಾಂಟನ್ನ ಬೇರೆ ಪ್ಯಾಂಟ್ಗಳಾಗಿ ಕನ್ವರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಬೆಲ್ ಬಟಮ್ ಪ್ಯಾಂಟ್ ಅಂತಾರೆ ಅಥವಾ ಎಲಿಫೆಂಟ್ ಪ್ಯಾಂಟ್ ಹೇಳ್ತಾರೆ. ಇನ್ನೊಂದು ಬ್ಯಾಗಿ ಪ್ಯಾಂಟ್, ಆಫ್ಟರ್ ಮೇಕಿಂಗ್ ಚೇಂಜಸ್ ಆ್ಯಟ್ ದ ನೀ ಆ್ಯಂಡ್ ದ ಬಾಟಮ್. ನಾವು ಈ ಬೆಲ್ ಬಟಮ್ ಪ್ಯಾಂಟ್ ಇರ್ಬೋದು, ಎಲಿಫೆಂಟ್ ಪ್ಯಾಂಟ್ ಆಗಿರ್ಬೋದು, ಬ್ಯಾಗಿ ಪ್ಯಾಂಟ್ ಆಗಿರ್ಬೋದು, ನಾವು ಎಲ್ಲಿ ಚೇಂಜಸ್ ಮಾಡಬೇಕು ಅಂದರೆ ನೀ ಲೆವೆಲ್ ಆ್ಯಂಡ್ ಬಾಟಮ್ ಲೆವೆಲಲ್ಲಿ ನಾವು ಎಕ್ಸ್ಟ್ರಾ ಅಮೌಂಟ್ ಆಫ್ ಫ್ಯಾಬ್ರಿಕ್ನ ನಾವು ಆ್ಯಡಿಷನ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ನಾವು ಶೇಪ್ನ ಚೇಂಜ್ ಮಾಡಬೇಕಾಗತ್ತೆ. ನೀಯಿಂದ ನಮಗೆ ಬಾಟಮಲ್ಲಿ ಅಗಲ ಬೇಕು ಅಂದಾಗ ಅದು ಬೆಲ್ ಬಟಮ್ ಪ್ಯಾಂಟ್ ಆಗುತ್ತೆ. ಎಲಿಫೆಂಟ್ ಪ್ಯಾಂಟ್ ಅಂದರೆ ಟಾಪಿಂದ ಬಾಟಮ್ ತನಕ ಒಂದೇ ಥರ ಇರುತ್ತೆ, ಎಲ್ಲೂ ಟೈಟು ತುಂಬ ಲೂಸ್ನೆಸ್ ಆ ಥರ ಇರೋದಿಲ್ಲ, ಅದನ್ನು ಎಲಿಫೆಂಟ್ ಪ್ಯಾಂಟ್ ಅಂತ. ಈ ಥರ ಯಾವ ಥರ ಸ್ಟೈಲಿಗೆ ಯಾವ ರೀತಿ ನಾವು ಕನ್ವರ್ಟ್ ಮಾಡ್ಬೋದು ಅನ್ನೋದನ್ನ ನಾವು ಡ್ರಾಫ್ಟಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಡ್ರಾಫ್ಟಿಂಗ್ ಮಾಡಬೇಕಾದ್ರೆ ನಾವು ಏನೇನು ಮಾಡಬೇಕು, ಚೇಂಜಸ್ ಮಾಡಬೇಕು ಅನ್ನೋದು ಮೊದಲು ಮನವರಿಕೆ ಮಾಡ್ಕೊಳ್ಬೇಕಾಗತ್ತೆ. ನಮಗೆ ಪ್ಲೀಟ್ಸ್ ಬೇಕು ಅಂದರೆ ಪ್ಲೀಟ್ನ ಇಂಟ್ರೊಡ್ಯೂಸ್ ಮಾಡ್ಬೋದು, ಪ್ಲೀಟ್ ಬೇಡ ಅಂದರೆ ವಿತೌಟ್ ಪ್ಲೀಟ್ ಮಾಡ್ಬೋದು. ಅದು ಒಂದು ವೇಸ್ಟ್ ಲೈನಲ್ಲಿ ಮಾತ್ರ ಚೇಂಜಸ್ ಮಾಡಲಿಕ್ಕೆ ಸಾಧ್ಯ.
ಅಗೇನ್ ಬಾಟಮಲ್ಲಿ ನಾವು ರೆಟ್ರೋ ಸ್ಟೈಲ್ ಅಂತ ಕರಿತೀವಿ. ರೆಟ್ರೋ ಸ್ಟೈಲ್ ಅಂದರೆ ಹಳೆ ಕಾಲದ ಟ್ರೆಂಡ್ ಫ್ಯಾಷನ್ ಏನಿತ್ತು ಆಗಿನ ಕಾಲದಲ್ಲಿ, ಇಂದಿನ ನಮ್ಮ ಜನ್ರೇಷನಿಂದ ನೆಕ್ಸ್ಟ್ ಜನ್ರೇಷನಲ್ಲಿ ಇದ್ದಿದ್ದ ಫ್ಯಾಷನ್ಸ್ ಏನಿತ್ತು ಅದನ್ನು ಈಗಿನ ಇದಕ್ಕೆ ನಾವು ಫ್ಯಾಷನ್ಗೆ ಕನ್ವರ್ಟ್ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ಬೆಲ್ ಬಟಮ್ ಪ್ಯಾಂಟ್ ಇರ್ಬೋದು, ಬ್ಯಾಗಿ ಪ್ಯಾಂಟ್ ಇರ್ಬೋದು, ಎಲಿಫೆಂಟ್ ಪ್ಯಾಂಟ್ ಇರ್ಬೋದು, ಹಾಗೆಲ್ಲ ಆವಾಗಿನ ಸ್ಟೈಲ್ ಇತ್ತು. ಈಗ ನವೆ ಡೇಸ್ ಏನಾಗಿದೆ, ಪೂರ್ಣ ಪೆನ್ಸಿಲ್ ಕಟ್ ಪ್ಯಾಂಟ್ ಬಂದಿದೆ, ರಿಂಕಲ್ಸ್ ಬಂದಿದೆ ಬಾಟಮಲ್ಲಿ, ಬೂಟ್ ಕಟ್ ಟೈಪ್ ಬಂದಿದೆ. ಹಿಂಗೆ ಡಿಫ್ರೆಂಟ್ ಟೈಪ್ ಆಫ್ ಸ್ಟೈಲ್ಸ್ ಯಾವತ್ತು ಇಂಟ್ರೊಡ್ಯೂಸ್ ಆಗಿದೆಯೋ ಅದನ್ನು ಅಷ್ಟೇ. ಯಾವುದೇ ಒಂದು ಪ್ಯಾಂಟ್ ಮಾಡ್ತೀವಿ ಅಂದರೂ ನಾವು ಬೇಸಿಕ್ ಪ್ಯಾಂಟ್ ಮೀನ್ಸ್ ಪ್ಲೇನ್ ಪ್ಯಾಂಟ್ನ ಪ್ಯಾಟರ್ನ್ ಇಟ್ಕೊಂಡು ನಾವು ಡೆವಲಪ್ ಮಾಡ್ತೀವಿ. ಬೇರೆ ಬೇರೆ ರೀತಿಯ ಸ್ಟೈಲಲ್ಲಿ ಕಸ್ಟಮರ್ ಟೇಸ್ಟ್ ಮತ್ತು ಕರೆಂಟ್ ಫ್ಯಾಷನ್ ಏನಿದೆ ನೋಡಿಕೊಂಡು ಆ ತಕ್ಕನಾಗಿ ನಾವು ಡಿಸೈನ್ನ ಸ್ಟೈಲಾಗಿ ಕನ್ವರ್ಟ್ ಮಾಡ್ತೀವಿ. ನೋಡಿ, ಇಲ್ಲಿ ಬಂದು ಪ್ಲೀಟೆಡ್ ಟ್ರೌಸರ್. ಒಂದು ಫ್ರಂಟ್ ಪಾರ್ಟ್ ಇದೆ, ಒಂದು ಬ್ಯಾಕ್ ಪಾರ್ಟ್ ಇದೆ. ಫ್ರಂಟಲ್ಲಿ ನೀವು ನೋಡ್ಬೋದು ವೇಸ್ಟ್ ಬ್ಯಾಂಡ್ ಕೆಳಗಡೆ 2 ಪ್ಲೀಟ್ಸ್ ಬಂದಿದೆ, ಸ್ಟೈಲ್ ಫೀಚರ್ ಇದೆ ಅಷ್ಟೇ. ನೆಕ್ಸ್ಟು ಬ್ಯಾಕಲ್ಲಿ ಹಿಪ್ ಪಾಕೆಟ್ ಬರುತ್ತೆ. ಹಿಪ್ ಪಾಕೆಟ್ ಆ್ಯಕ್ಚುಲಿ ಒಂದು ಕೊಡ್ತಾರೆ, ಕೆಲವರು ಸ್ಟೈಲಾಗಿ ಪರ್ಪಸ್ಗೆ 2 ಕೇಳ್ತಾರೆ. 1 ಅಂದರೆ ರೈಟ್ ಸೈಡ್ ಆಫ್ ದಿ ಬ್ಯಾಕ್ ಪಾರ್ಟ್ ಆಫ್ ದ ಟ್ರೌಸರಲ್ಲಿ ನಾವು ಹಿಪ್ ಪಾಕೆಟ್ನ ನೋಡ್ಬೋದು. ಬಾಟಮಲ್ಲಿ ನೋಡಿ, ಕ್ಯಾನ್ವಸ್ನ ನಾವು ಬಾಟಮಲ್ಲಿ ಕೊಡೋದಿಲ್ಲ, ಓನ್ಲಿ ಫ್ಯೂಸ್ಡ್ ಕ್ಯಾನ್ವಸ್ನ ನಾವು ವೇಸ್ಟ್ ಲೈನಲ್ಲಿ ಕೊಡ್ತೀವಿ. ಅಲ್ಲಿ ಸ್ಟಿಫ್ ಆಗಿರ್ಬೋದು, ಫಿಟ್ಟಿಂಗ್ ಬರಬೇಕು. ಬಾಟಮಲ್ಲಿ ನ್ಯಾರೋ ಇರುತ್ತೆ, ಬಟ್ ಅಲ್ಲಿ ಲೆಗ್ ಮೂಮೆಂಟಿಗೆ ಕಂಫರ್ಟಬಲ್ ಆಗಬೇಕು ಅನ್ನೋಕ್ಕೋಸ್ಕರ ನಾವೇನು ಮಾಡ್ತೀವಿ, ಅಲ್ಲಿ ಜಸ್ಟ್ ಫೋಲ್ಡಿಂಗ್ 5 ಸೆಂಟಿಮೀಟರ್ ಅಷ್ಟೇ ಫೋಲ್ಡಿಂಗ್ ಕೊಟ್ಟು ಏನು ಮಾಡ್ತೀವಿ, ಬಾಟಮ್ನ ಫಿನಿಶ್ ಮಾಡ್ತೀವಿ. ಸೊ ಇದು ಒಂದು ಜಸ್ಟ್ ಸ್ಟೈಲ್ ಫೀಚರ್ ನೋಡಿ. ಈ ಪಿಕ್ಚರ್ನಲ್ಲಿ ನೀವು ನೋಡಬೇಕು ಅಂದರೆ ಫ್ರಂಟ್ ವ್ಯೂ ಇದೆ, ಸೈಡ್ ವ್ಯೂ ಆ್ಯಂಡ್ ಬ್ಯಾಕ್ ವ್ಯೂ. ಇದ್ರಲ್ಲಿ ನೋಡಿದಾಗ ನಿಮಗೆ ಇದು ಒಂದು ಫಾರ್ಮಲ್ ವೇರ್ನ ಪ್ಲೀಟೆಡ್ ಟ್ರೌಸರ್. ಅಂದರೆ ಇದನ್ನು ನೋಡ್ಬೋದು ನೀವು. ಈ ಥರ ಜಾಸ್ತಿ ಯಾರು ಯೂಸ್ ಮಾಡ್ತಾರೆ, ಆಫೀಸ್ ಗೋಯಿಂಗ್ ಬಾಯ್ಸ್ ಇರ್ಬೋದು, ಮೆನ್ಸ್ ಇರ್ಬೋದು, ನೆಕ್ಸ್ಟು ಸ್ಕೂಲಲ್ಲಿ ಓದೋಂಥ ಮಕ್ಕಳಿರ್ಬೋದು. ಸ್ಕೂಲ್ ಅಂದರೆ ಹೈಸ್ಕೂಲ್, ನಾಟ್ ಪ್ರೈಮರಿ ಸ್ಕೂಲ್ಸ್, ಹೈಸ್ಕೂಲಲ್ಲಿ ಹಾಕ್ಕೊಳ್ಳೋಂಥದ್ದು. ಯಾಕಂದರೆ ಇದು ಕಂಫರ್ಟಬಲ್ ಇರುತ್ತೆ, ಎಲ್ಲೂ ಟೈಟ್ ಆಗಲಿ ಲೂಸ್ನೆಸ್ ಆಗಿರೋದಿಲ್ಲ, ಅವ್ರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗೋಲ್ಲ. ಸೊ ಈ ಥರ ಜಾಸ್ತಿ ಅದನ್ನ ಯೂಸ್ ಮಾಡ್ತಾರೆ. ಓಕೆ ನೋಡಿ, ವೇರಿಯೇಷನ್ಸ್ ಆಫ್ ಪ್ಲೀಟೆಡ್ ಟ್ರೌಸರ್. ಈ ಪ್ಯಾಂಟ್ಗಳನ್ನ ಅಬ್ಸರ್ವ್ ಮಾಡಿ. ಈ ಪ್ಯಾಂಟಿಗೂ ನೀವು ಡಿಫ್ರೆನ್ಸ್ ನೀವು ನೋಡ್ಬೋದು. ಏನೇನಿದೆ ಏನಂದರೆ ಅಲ್ಲಿ ಬಾಟಮಲ್ಲಿ ನೋಡಿ, ವೇಸ್ಟಲ್ಲಿ ಸ್ವಲ್ಪ ಟೈಟ್ ಫೀಲಿಂಗ್ ಬಂತು ಈ ಫಿಗರಲ್ಲಿ, ಈ ಸ್ಟೈಲ್ ಫೀಚರ್ಸಲ್ಲಿ. ಮತ್ತು ಬಾಟಮಲ್ಲಿ ನೋಡಿ ಬಿಡ್ತ್ ಬಂದು ಸ್ಮಾಲ್ ಇದೆ, ಆ್ಯಂಕಲ್ ಲೆವೆಲಲ್ಲಿ ಸ್ಮಾಲ್ ಬಿಡ್ತಿದೆ. ಜೊತೆಗೆ ಲೆಂತ್ ನೋಡಿ, ಲೆಂತ್ ಏನಿದೆ ಆ್ಯಂಕಲ್ ಲೆವೆಲ್ಗಿಂತ 1 or 2 ಇಂಚಸ್ ಮೇಲೆ ಬರುತ್ತೆ. ಇದು ಟ್ರೆಂಡ್ ಫ್ಯಾಷನ್. ಬಟ್ ಇಲ್ಲಿ ನೋಡಿ, ಆ್ಯಂಕಲ್ ಲೆವೆಲ್ಗಿಂತ ಕೆಳಗೇನೇ ಇದೆ ಇದು. ಯಾಕೆ ಹೇಳಿ, ಇಲ್ಲಿ ನಾವು ಫಾರ್ಮಲ್ ವೇರ್ ಮಾಡಿದಾಗ ಯಾವ ಥರ ಒಂದು ಡ್ರೆಸ್ ಸೆನ್ಸ್ ಅಂತ ಇರುತ್ತೆ, ಅದೇ ಥರನೇ ಇರಬೇಕು ಅಂತ ಈ ಥರ ಲೆಂತ್ನ ನಾವು ಆ್ಯಡ್ ಮಾಡ್ತೀವಿ. ನೋಡಿ, ಈ ಸ್ಟೈಲ್ಸ್ಗಳು ನೋಡಿ, ಅಬ್ಸರ್ವ್ ಮಾಡಿ. ಓಕೆ, ಈ ಪ್ಲೀಟೆಡ್ ಟ್ರೌಸರ್ ಮಾಡಬೇಕು ಅಂದರೆ ಏನೇನು ಮೆಷರ್ಮೆಂಟ್ಸ್ ನೀಡಿದೆ, ಮೆಷರ್ಮೆಂಟ್ ಯಾಕೆ ಬೇಕು, ವಿತೌಟ್ ಮೆಷರ್ಮೆಂಟ್ ನಾವು ಮಾಡಬಾರ್ದ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಗಾರ್ಮೆಂಟ್ cutting is based on measurements, so it is very important for dressmaker to know how to take accurate measurement for good fitting garment. ಗಾರ್ಮೆಂಟ್ ಕಟ್ಟಿಂಗ್ ಯಾವುದ್ರ ಮೇಲೆ ಬೇಸಾಗಿ ನಿಂತಿರುತ್ತೆ, ಮೆಷರ್ಮೆಂಟ್ಸ್ ಮೇಲೆ. ಈಗ ಒಂದು ಮನೆ ಯಾವುದ್ರ ಮೇಲೆ ಬೇಸಾಗಿ ನಿಂತಿರುತ್ತೆ ಅಂದರೆ ಫೌಂಡೇಶನ್ ಮೇಲೆ. ಸೇಮ್ ಆ್ಯಸ್ ಇಟ್ ಈಸ್, ಇದು ಮನೆಗೆ ಕಂಪೇರ್ ಮಾಡ್ಕೊಂಬಿಡಿ, ಜಸ್ಟ್ ನಾನು ಎಕ್ಸಾಂಪಲ್ ಹೇಳಿದ್ದು. ಇಲ್ಲಿ ಗಾರ್ಮೆಂಟ್ ಕಟ್ಟಿಂಗ್ ಅನ್ನೋದು ಮೆಷರ್ಮೆಂಟ್ಸ್ ಯಾವುದೇ ಆಗಲಿ, ಅದು ಮೇಲ್ ಫೀಮೇಲು, ಎಬೋ ಬಿಲೋ ವೇಸ್ಟ್ ಗಾರ್ಮೆಂಟ್ ಯಾವುದಾರು ಆಗಿರ್ಬೋದು, ಯಾವುದೇ ಒಂದು ಗಾರ್ಮೆಂಟ್ ಆದ್ರೂ ಮೇನ್ ಬೇಕಾಗಿರೋದು ಮೆಷರ್ಮೆಂಟ್ಸ್. ಮೆಷರ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ವಿತೌಟ್ ಮೆಷರ್ಮೆಂಟ್ ವಿ ಕೆನಾಟ್ ಡೂ ಎನಿ type of any style of garment. So it is very important for a dress maker. ಯಾರು ಡ್ರೆಸ್ನ ಮಾಡ್ತಾರೆ, ಅವರು ಟೈಲರ್ ಆಗಿರ್ಬೋದು, ಸ್ಟೂಡೆಂಟ್ ಆಗಿರ್ಬೋದು, ಡಿಸೈನರ್ ಆಗಿರ್ಬೋದು, ಲರ್ನರ್ಸ್ ಆಗಿರ್ಬೋದು, ಯಾರಿಗೆ ಆದ್ರೂ ಮೆಷರ್ಮೆಂಟ್ ವೆರಿ ಇಂಪಾರ್ಟೆಂಟ್. ಸೊ ಮೆಷರ್ಮೆಂಟ್ ಬಗ್ಗೆ ನಾವು ಭಾಳ ಕೇರ್ ತೊಗೊಳ್ಬೇಕು. ಅದು ವೆರಿ ಇಂಪಾರ್ಟೆಂಟ್ ಟು ಫಿನಿಶ್ ಗುಡ್ ಲುಕ್ ಆಫ್ ಗಾರ್ಮೆಂಟ್. ದ ಡ್ರೆಸ್ ಮೇಕರ್ ಟು ನೋ, ಡ್ರೆಸ್ ಮೇಕರ್ಗೆ ನಾಲೆಡ್ಜ್ ಇರಬೇಕು. ಹೌ ಟು ಟೇಕ್ ಆ್ಯಕ್ಯುರೇಟ್ ಮೆಷರ್ಮೆಂಟ್, ಯಾವ ರೀತಿ
ಆ್ಯಕ್ಯುರೇಟ್ ಕರೆಕ್ಟಾಗಿ ಮೆಷರ್ಮೆಂಟ್ ತೊಗೊಳ್ಬೋದು. ಅದು ಬಿಲೋ ವೇಜ್ ಗಾರ್ಮೆಂಟಿಗೆ ಯಾವ್ಯಾವ ನೀಡ್ ಇರುತ್ತೆ, ಎಬೋ ವೇಜ್ ಗಾರ್ಮೆಂಟಿಗೆ ಯಾವ್ಯಾವ ಮೆಷರ್ಮೆಂಟ್ ನೀಡ್ ಇರುತ್ತೆ ಅದನ್ನು ನೋಡಿಕೊಂಡು ಅವನು ಕರೆಕ್ಟಾಗಿ ಮೆಷರ್ಮೆಂಟ್ ತೊಗೊಳ್ಬೇಕು ಫಾರ್ ಎ ಗುಡ್ ಫಿಟ್ಟಿಂಗ್ ಆಫ್. ಇಲ್ಲಾಂದ್ರೆ ಏನಾಗುತ್ತೆ, ಅಲ್ಲಿ ಗಾರ್ಮೆಂಟಿನ ನಾವು ಮೆಷರ್ಮೆಂಟ್ ತೊಗೊಳ್ಬೇಕಾದ್ರೆ ಯಾವ್ದಾದ್ರು ಮಿಸ್ ಆದರೆ ಆವಾಗ ವೇರರ್ಗೆ ಏನಾಗುತ್ತೆ, ಫಿಟ್ಟಿಂಗಲ್ಲಿ ಪ್ರಾಬ್ಲಮ್ ಆಗುತ್ತೆ. ಫಿಟ್ಟಿಂಗಲ್ಲಿ ಪ್ರಾಬ್ಲಮ್ ಬಂತು ಅಂದರೆ ಫಿನಿಶಿಂಗ್ ಆಟೋಮೆಟಿಕ್ಲಿ ಅದೇನಾಗುತ್ತೆ, ಬ್ಯಾಡ್ ಬಂದುಬಿಡುತ್ತೆ. ಕಸ್ಟಮರ್ಗೆ ಈ ನಮ್ಮ ಮೇಲೆ ಬ್ಯಾಡ್ ಒಪಿನಿಯನ್ ಬರುತ್ತೆ. ಸೊ ಇದೆಲ್ಲ ಆಗಬಾರ್ದು ಅಂದರೆ ಯಾವುದ್ರ ಕಡೆ ನಾವು ಗಮನ ಕೊಡಬೇಕು ಅಂದರೆ ಮೆಷರ್ಮೆಂಟ್ ಈಸ್ ಸೊ ವೆರಿ ಇಂಪಾರ್ಟೆಂಟ್. ಓಕೆ, ಪ್ಲೀಟೆಡ್ ಟ್ರೌಸರ್ಗೆ ಏನೇನು ಮೆಷರ್ಮೆಂಟ್ ನೀಡ್ ಇದೆ, ಅವಶ್ಯಕತೆ ಯಾವುದೇದಿದೆ. ಎಲ್ಲ ಗಾರ್ಮೆಂಟ್ಗಳಿಗೂ ತನ್ನದೇ ಆದ ಮೆಷರ್ಮೆಂಟ್ಸ್ ಇರುತ್ತೆ. ಎಬೋ ವೇಸ್ಟಿಗೆ ಕೆಲವೊಂದು ಮೆಷರ್ಮೆಂಟ್ಸ್ ನೀಡಿರುತ್ತೆ, ಬಿಲೋ ವೇಸ್ಟ್ ಗಾರ್ಮೆಂಟಿಗೆ ಕೆಲವೊಂದು ಮೆಷರ್ಮೆಂಟ್ ನೀಡಿರುತ್ತೆ. ಇಲ್ಲಿ ಯಾವುದೇ ಮೆಷರ್ಮೆಂಟ್ ಬರುತ್ತೆ, ಪ್ಲೀಟೆಡ್ ಟ್ರೌಸರ್ಗಿರ್ಬೋದು ಅಥವಾ ಪ್ಯಾಂಟ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಯಾವುದೇ ಮೆಷರ್ಮೆಂಟು ಬೇಕಾಗುತ್ತೆ ನೋಡೋಣ. ಫುಲ್ ಲೆಂತ್ ಆಫ್ ಪ್ಯಾಂಟ್, ಫುಲ್ ಲೆಂತ್ ಮೆಷರ್ಮೆಂಟ್ ಅಂತಲೂ ಹೇಳ್ತಾರೆ ಅಥವಾ ಫುಲ್ ಲೆಂತ್ ಆಫ್ ದಿ ಪ್ಯಾಂಟ್ ಅಂತ ಹೇಳ್ತಾರೆ. ಈ ಮೆಷರ್ಮೆಂಟ್ನ ಹೇಗೆ ತೊಗೊಳ್ಳೋದು? ಮೆಜರ್ ಫ್ರಮ್ ದ ಟಾಪ್ ಆಫ್ ದ ಪ್ಯಾಂಟ್ಸ್ ಡೌನ್ ಟು ದ ಡಿಸೈರ್ಡ್ ಲೆಂತ್. ಮೆಜರ್ ಫ್ರಮ್ ದ ಟಾಪ್ ಆಫ್ ದ ಪ್ಯಾಂಟ್ ನಾವು ವೇರ್ ಮಾಡೋದು ಎಲ್ಲಿಂದ ಅಂದರೆ ವೇಸ್ಟ್ ಲೈನಿಂದ. ಫ್ರಮ್ ದ ವೇಸ್ಟ್ ಲೈನ್ ಟು ಡೌನ್ ಟು ದ ಡಿಸೈರ್ಡ್ ಲೆಂತ್ ಅಂದರೆ ಆ್ಯಂಕಲ್ ಲೆವೆಲ್ ತನಕ ತೊಗೊಳ್ತೀವಿ. ಕೆಲವು ನಿಮಗೆ ಆಗಲೇ ಒಂದೆರಡು ಸ್ಲೈಡ್ ತೋರಿಸಿದೆ. ನೋಡಿ, ಈ ಪ್ಯಾಂಟ್ ಇರ್ಬೋದು. ನಿಮಗೇನು ಅನಿಸುತ್ತೆ, ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಕೆಲವೊಂದು ಪ್ಯಾಂಟ್ ಏನಿದೆ ಅಂದರೆ ಆ್ಯಂಕಲ್ ಲೆವೆಲ್ಗಿಂತ ಮೇಲಿದೆ, ಕೆಲವು ಬಂದು ಆ್ಯಂಕಲ್ ಲೆವೆಲ್ಗಿಂತ ಡೌನ್ ಇದೆ. ಸೊ ಮೆಷರ್ಮೆಂಟ್ ಫುಲ್ ಲೆಂತ್ ತೊಗೊಳ್ಳೋದು ಫ್ರಮ್ ದ ವೇಸ್ಟ್ ಲೈನ್ ಟು ಆ್ಯಂಕಲ್ ಲೆವೆಲ್ ಆ್ಯಂಡ್ ರಿಕ್ವೈರ್ಡ್ ಲೆಂತ್ ಟು ದ ಕಸ್ಟಮರ್ ರಿಕ್ವೈರ್ಡ್ ಲೆಂತ್. ಅವ್ರು ಯಾವ ಸ್ಟೈಲ್ ಹೇಳ್ತಾರೋ ಅದ್ರ ಮೇಲೆ ಡಿಪೆಂಡ್. ಹಂಗಾಗಿ ರಿಕ್ವೈರ್ಡ್ ಅಂತ ಅಥವಾ ಡಿಸೈರ್ಡ್ ಲೆಂತ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟು ಇನ್ಸೈಡ್ ಲೆಗ್ ಲೆಂತ್ ಯಾವ ತೊಗೊಳ್ಳೋದು ಅಂದರೆ ಮೆಜರ್ ಫ್ರಮ್ ದ ಫೋಕ್ ಟು ಡಿಸೈರ್ಡ್ ಲೆಂತ್ ಆಫ್ ದ ಗಾರ್ಮೆಂಟ್. ಮೆಷರ್ ಹೆಂಗೆ ತೊಗೊಳ್ಬೇಕು ಅಂದರೆ ಫೋಕ್ ಪಾಯಿಂಟ್ ಅಲ್ಲಿಂದ ಆ್ಯಂಕಲ್ ಲೆವೆಲ್ ತನಕ ಇನ್ಸೈಡ್ ಗಾರ್ಮೆಂಟಲ್ಲಿ ತೊಗೊಳ್ಬೇಕಾಗತ್ತೆ. ನೆಕ್ಸ್ಟು ನೀ ಹೈಟ್ ಆರ್ ನೀ ಲೆಂತ್. ನೀ ಹೈಟು ಮತ್ತು ನೀ ಲೆಂತ್ನ ಯಾವ ರೀತಿ ತೊಗೊಳ್ಳೋದು? ಮೆಜರ್ ಫ್ರಮ್ ದ ಟಾಪ್ ಆಫ್ ದ ಪ್ಯಾಂಟ್ ಟು ದ ನೀ. ಮೆಜರ್ ಎಲ್ಲಿ ತೊಗೊಳ್ಬೇಕು ಅಂದರೆ ಟಾಪ್ ಆಫ್ ದ ಪ್ಯಾಂಟ್ನ ಟಾಪ್ ಅಂದರೆ ವೇಸ್ಟ್ ಲೈನ್. ಫ್ರಮ್ ದ ವೇಸ್ಟ್ ಲೈನ್ ಟು ದ ನೀ ಲೆವೆಲಲ್ಲಿ ತೊಗೊಳ್ಳೋದನ್ನ ನೀ ಲೆಂತ್ ಅಂತ ಕರೀತಾರೆ. ಯಾಕಂದರೆ ನೀ ಲೆಂತ್ ನಾನು ನಿಮಗೆ ಆಗಲೇ ಹೇಳಿದ್ದೆ, ವೇರಿಯೇಷನ್ಸ್ ಆಫ್ ದ ಪ್ಯಾಂಟ್ಸಲ್ಲಿ ನೀ ಲೆಂತ್ ಮತ್ತು ಬಾಟಮ್ ಲೆಂತು ಬೇರೆ ಬೇರೆ ಪ್ಯಾಂಟ್ಗಳನ್ನ ಡೆವಲಪ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಬೆಲ್ ಬಟಮ್ ಪ್ಯಾಂಟ್, ಬ್ಯಾಗಿ ಪ್ಯಾಂಟ್, ಎಲಿಫೆಂಟ್ ಪ್ಯಾಂಟ್ ಮಾಡಲಿಕ್ಕೆ ನೀ ಲೆಂತು ಮತ್ತು ಬಾಟಮ್ ಲೆಂತ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ನೀ ರೌಂಡ್, ಮೆಜರ್ ಟೇಕನ್ ಅರೌಂಡ್ ದ ನೀ. ಇದನ್ನು ಎಲ್ಲಿಂದ ತೊಗೊಳ್ಬೇಕು ಅಂದರೆ ನೀನ ಸುತ್ತಳತೆ ತೊಗೊಳ್ಬೇಕಾಗತ್ತೆ. ನೆಕ್ಸ್ಟ್ ಸ್ಮಾಲ್ ರೌಂಡ್. ಈ ಸ್ಮಾಲ್ ರೌಂಡ್ ಎಲ್ಲಿಂದ ತೊಗೊಳ್ಬೇಕು ಅಂದರೆ ಮೆಜರ್ ಟೇಕನ್ ಅರೌಂಡ್ ದ ಸ್ಮಾಲ್ ವಿಚ್ ಈಸ್ ನಿಯರ್ಲಿ 5 ಸೆಂಟಿಮೀಟರ್ ಟು 6.5 ಸೆಂಟಿಮೀಟರ್ ಬಿಲೋ ನೀ ಲೆವೆಲ್ಗಿಂತ 5 ಸೆಂಟಿಮೀಟರಿಂದ 6.5 ಸೆಂಟಿಮೀಟರ್ನ ಕೆಳಗಡೆ ತೊಗೊಳ್ಳೋ ಸುತ್ತಳತೆಗೆ ಸ್ಮಾಲ್ ರೌಂಡ್ ಅಂತ ಕರೀತಾರೆ. ಇದನ್ನೆಲ್ಲ ಯಾಕೆ ಬೇಕಾಗತ್ತೆ ಅಂದರೆ ಹೇಳಿದ್ದೀನಿ, ವೇರಿಯೇಷನ್ಸ್ ಆಫ್ ದ ಪ್ಯಾಂಟ್ ಮಾಡಬೇಕಾದ್ರೆ ಇದು ಯೂಸ್ ಆಗುತ್ತೆ. ನೆಕ್ಸ್ಟ್ ಕಾಫ್ ರೌಂಡ್. ಈ ಮೆಜರ್ ಟೇಕನ್ ಅರೌಂಡ್ ದ ಕಾಫ್ ವಿಚ್ ಈಸ್ ನಿಯರ್ಲಿ 7.5 ಸೆಂಟಿಮೀಟರ್ ಟು 9 ಸೆಂಟಿಮೀಟರ್ ಬಿಲೋ ದ ಸ್ಮಾಲ್. ಇದು ನೋಡಿ, ಈ ಮೆಷರ್ಮೆಂಟ್ ತೊಗೊಳ್ಳೋದು ಸ್ಮಾಲ್ಗಿಂತ 7.5 ಸೆಂಟಿಮೀಟರ್ ಟು 9 ಸೆಂಟಿಮೀಟರ್ ಬಿಲೋ ತೊಗೊಳ್ಬೇಕಾಗತ್ತೆ. ಇದೂ ಅಷ್ಟೇ ವೇರಿಯೇಷನ್ ಆಫ್ ದ ಪ್ಯಾಂಟ್ಗಳಲ್ಲಿ ಫಾರ್ ಎಕ್ಸಾಂಪಲ್ ನಾವು ಕೇಪ್ರಿ ಮಾಡ್ತೀವಿ, 3/4 ಪ್ಯಾಂಟ್ ಮಾಡ್ತೀವಿ. ಈ ಥರ ಬೇರೆ ಬೇರೆ ಪ್ಯಾಂಟ್ ಮಾಡಿದಾಗ ಈ ಲೆಂತು ಭಾಳ ಮುಖ್ಯವಾಗಿರುತ್ತೆ. ಮೇಯ್ನಾಗಿ ಬಾಟಮ್ ನೆಕ್ಸ್ಟ್ ಬರೋದು ಬಾಟಮ್ ಮೆಷರ್ಮೆಂಟ್. ಬಾಟಮ್ ರೌಂಡ್ ಅಂತ ಕರಿತೀವಿ ಅಥವಾ ಬಾಟಮ್ ಮೆಷರ್ಮೆಂಟ್ ಅಂತ ಕರಿತೀವಿ. ಮೆಜರ್ ಅರೌಂಡ್ ದ ಬಾಟಮ್ ಆಫ್ ದ ಪ್ಯಾಂಟ್ಸ್. ದಿಸ್ ಮೆಷರ್ಸ್ ವೇರಿಯಸ್ ಅಕಾರ್ಡಿಂಗ್ ಟು ಕರೆಂಟ್ ಫ್ಯಾಷನ್ ಆ್ಯಂಡ್ ಕಸ್ಟಮರ್ ಟೇಸ್ಟ್. ನೋಡಿ, ವೇರಿಯೇಷನ್ ಆಫ್ ದ ಪ್ಯಾಂಟ್ ಅಂತ ಹೇಳಿದೆ ಅಂದರೆ ಅದು ಸ್ಟೈಲ್ ಯಾವ ಥರ ಬೇಕು ನಮಗೆ ಆ ಥರ ನಾವು ಕ್ರಿಯೇಟ್ ಮಾಡಿರ್ಬೋದು, ಅಥವಾ ಕಸ್ಟಮರ್ ಟೇಸ್ಟ್ ತಕ್ಕನಾಗೆ ನಾವು ಡಿಸೈನ್ನ ಕ್ರಿಯೇಟ್ ಮಾಡ್ಬೋದು. ಎರಡು ಥರ ನಾವು ಕ್ರಿಯೇಟ್ ಮಾಡಿದ್ರೆ ನಮ್ಮದು ಸ್ವಂತ ಕ್ರಿಯೇಷನ್ಸ್ ಆಗಿರುತ್ತೆ. ಕಸ್ಟಮರ್ ಟೇಸ್ಟ್ ಅಂದರೆ ಕಸ್ಟಮರ್ಗೆ ಯಾವ ರೀತಿ ಬೇಕು ಆ ರೀತಿ ನಾವು ಕೊಡೋದೇನಂತಾರೆ ಕಸ್ಟಮರ್ ಟೇಸ್ಟ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಇದನ್ನು ಹೆಂಗೆ ತೊಗೊಳ್ಬೇಕು ಅಂದರೆ ಮೆಷರ್ಮೆಂಟ್ ಅರೌಂಡ್ ದ ಬಾಟಮ್ ಆಫ್ ದ ಆ್ಯಂಕಲ್ ಲೆವೆಲಿನ ಸುತ್ತಳತೆಯಲ್ಲಿ ನಮಗೆ ಟೈಟ್ ಬೇಕು ಅಂದಾಗ ಆ ಬಾಟಮಲ್ಲಿ ತುಂಬ ಲೂಸ್ನೆಸ್ ಬೇಡ ಅಂದರೆ ಕಡಿಮೆ ವಿಡ್ತ್ ತೊಗೊಳ್ಬೇಕಾಗತ್ತೆ.
ಬಾಟಮಲ್ಲಿ ಅಗಲ ಜಾಸ್ತಿ ಬೇಕು ಅಂದರೆ ಮತ್ತು ರಿಕ್ವೈರ್ಡ್ ಲೆಂತ್ ಆಫ್ ದ ಕಸ್ಟಮರ್ಗೆ ಯಾವ ರೀತಿ ಟೇಸ್ಟ್, ಈಗ ಬೆಲ್ ಬಟಮ್ ಎಲ್ಲ ಮಾಡಬೇಕು ಅಂದರೆ ಬಾಟಮಲ್ಲಿ ಅಗಲ ಜಾಸ್ತಿ ಬೇಕಾಗುತ್ತೆ. ಸೊ ಅದೂ ಅಷ್ಟೇ ಕಸ್ಟಮರ್ ಟೇಸ್ಟ್ ಆ್ಯಂಡ್ ಕರೆಂಟ್ ಫ್ಯಾಷನ್ ಅಂದರೆ ಯಾವ ಸ್ಟೈಲಿಂದ ನಾವು ಮಾಡ್ತಾಯಿದ್ವಿ, ಅದು ಬೆಲ್ ಬಟಮ್ ಪ್ಯಾಂಟಾ, ಎಲಿಫೆಂಟ್ ಪ್ಯಾಂಟಾ, ಬ್ಯಾಗಿ ಪ್ಯಾಂಟಾ, ಈ ಥರ ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕಾಗುತ್ತೆ ಬಾಟಮ್ ಬಿಡ್ತಾ ಅದನ್ನಷ್ಟೇ ಇಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಬಾಡಿ ರೈಸ್. ದ ಡಿಫ್ರೆನ್ಸ್ ಬಿಟ್ವೀನ್ ದ ಔಟ್ಸೈಡ್ ಆ್ಯಂಡ್ ಇನ್ಸೈಡ್ ಲೆಗ್ ಮೆಜರ್ಮೆಂಟ್ ಈಸ್ ಕಾಲ್ಡ್ ಬಾಡಿ ರೈಸ್. ದ ಡಿಫ್ರೆನ್ಸ್ ಯಾವುದರಲ್ಲಿ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಲೆಗ್ ಲೆಂತಿನ ಡಿಫ್ರೆನ್ಸ್ಗೆ ಏನಂತಾರೆ ಬಾಡಿ ರೈಸ್ ಅಂತ ಕರಿತಾರೆ. ಹೌದು, ಇನ್ಸೈಡ್ ಲೆಗ್ ಲೆಂತ್ ಕಮ್ಮಿ ಬರುತ್ತೆ, ಔಟ್ಸೈಡ್ ಲೆಗ್ ಲೆಂತ್ ಜಾಸ್ತಿ ಬರುತ್ತೆ. ಇವೆರಡು ಇದ್ದಾನೆ ನಮ್ಗೆ ಏನಾಗುತ್ತೆ ಸೀಟ್ ಆ್ಯಂಗಲ್ ನಮಗೆ ಗೊತ್ತಾಗುತ್ತೆ. ಸೊ ಎರಡೂ ಇಂಪಾರ್ಟೆಂಟ್ ಇರುತ್ತೆ ಬಾಡಿ ರೈಸ್ಗೆ. ಓಕೆ, ನೆಕ್ಸ್ಟ್ ಬಂದು ಸೂಟಬಲ್ ಕ್ಲಾತ್. ಯಾವ್ಯಾವ ಕ್ಲಾತ್ಗಳು ವಿಚ್ ಟೈಪ್ ಆಫ್ ಫ್ಯಾಬ್ರಿಕ್ ಆರ್ ಯೂಸ್ಡ್ ಫಾರ್ ಪ್ಲೀಟೆಡ್ ಟ್ರೌಸರ್. ಪ್ಲೀಟೆಡ್ ಟ್ರೌಸರ್ಗೆ ಯಾವ್ಯಾವ ಥರ ಫ್ಯಾಬ್ರಿಕ್ ಸೂಟ್ ಆಗುತ್ತೆ? ಟೆರಿ ವೂಲ್, ಟೆರಿ ಕಾಟನ್, ಡ್ರಿಲ್, ಸೂಟಿಂಗ್ ಮೆಟೀರಿಯಲ್ಸ್, ಲಿನನ್, ಚಿನೋಸ್, ಕಾರ್ಡ್ರೆ ಎಕ್ಸೆಟ್ರಾ. ಇಷ್ಟೇ ಅಂತ ಇಲ್ಲ, ಇನ್ನು ಬೇರೆ ಬೇರೆ ಈಗೆಲ್ಲ ಫ್ಯಾಬ್ರಿಕಲ್ಲೂ ಸಿಂಥೆಟಿಕ್ ಫ್ಯಾಬ್ರಿಕ್ಸ್ ಬಂದಿದೆ, ಜೊತೆಗೆ ಬೇರೆ ಬೇರೆ ಯಾನ್ಸ್ನ ಫೈಬರ್ಸ್ನ ಮಿಕ್ಸ್ ಮಾಡಿ ಬೇರೆ ಬೇರೆ ಫ್ಯಾಬ್ರಿಕ್ನ ರೆಡಿ ಆಗ್ತಾಯಿದೆ. ಟ್ರೆಂಡ್ ಯಾವ್ಯಾವ ರೀತಿ ಬರುತ್ತೋ ಮಾರ್ಕೆಟಲ್ಲಿ ಆ ರೀತಿಯೇ ನಾವು ಫ್ಯಾಬ್ರಿಕ್ನ ಸೆಲೆಕ್ಷನ್ ಮಾಡ್ಕೊಬೋದು. ಬಟ್ ಕೆಲವೊಂದನ್ನ ಮೆನ್ಷನ್ ಮಾಡಿದ್ರೆ ಇದನ್ನು ಕಾಮನಾಗೆಲ್ಲ ಬಳಸ್ತಾರೆ. ಒಂದು ಟೆರಿ ವೂಲ್, ಟೆರಿ ಕಾಟನ್, ಡ್ರಿಲ್, ಸೂಟಿಂಗ್ ಮೆಟೀರಿಯಲ್, ಲಿನನ್, ಚಿನೋಸ್ ಆ್ಯಂಡ್ ಕಾರ್ಡ್ರೆ ಬಂದು ನಿಮಗೆ ಕಾಟನ್ ಮಿಕ್ಸ್ ಇರುತ್ತೆ, ಅದು ಕಂಫರ್ಟಬಿಲಿಟಿ ಇರುತ್ತೆ. ಟ್ರಿಮ್ಮಿಂಗ್ ಮೆಟೀರಿಯಲ್ಸ್. ಈ ಒಂದು ಪ್ಲೀಟೆಡ್ ಟ್ರೌಸರ್ ಮಾಡಬೇಕು ಅಂದರೆ ಎನಿ ಟ್ರೌಸರ್ ಮಾಡಬೇಕು ಅಂದರೆ ಪ್ಲೀಟೆಡ್ ಟ್ರೌಸರ್ ಆಗಿರ್ಬೋದು, ಅದರ್ ಟ್ರೌಸರ್ ಆಗ್ಬೋದು, ಯಾವ್ಯಾವ ಥರ ಟ್ರಿಮ್ಮಿಂಗ್ ಮೆಟೀರಿಯಲ್ಸ್ ಅಂದರೆ ಇದನ್ನು ಬೇಕಾಗತ್ತೆ. ಮ್ಯಾಚಿಂಗ್ ಕಲರ್ ಥ್ರೆಡ್. ಯಾವುದೇ ಒಂದು ಗಾರ್ಮೆಂಟ್ನ ಸ್ಟಿಚ್ ಮಾಡ್ತೀವಿ ಅಂದರೆ ಮ್ಯಾಚಿಂಗ್ ಕಲರ್ ಥ್ರೆಡ್ ಬೇಕೇ ಬೇಕು, ಅದು ನಿಮ್ಗೆ ಗೊತ್ತಿದೆ. ಸೊ ಮ್ಯಾಚಿಂಗ್ ಕಲರ್ ಥ್ರೆಡ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಸ್ಟಿಚ್ ದ ಗಾರ್ಮೆಂಟ್. ಅಗೇನ್ ಫ್ಯೂಸಿಂಗ್ ಕ್ಯಾನ್ವಾಸ್ ಎಲ್ಲಿ ಕೊಡ್ತೀವಿ ಅಂದರೆ ಟಾಪ್ ಆಫ್ ದ ವೇಸ್ಟ್ ಲೈನಲ್ಲಿ 5 ಸೆಂಟಿಮೀಟರ್ ಬಿಡ್ತಲ್ಲಿ ನಾವು ಫ್ಯೂಸಿಂಗ್ ಕ್ಯಾನ್ವಾಸ್ನ ಕೊಟ್ಟು ಅಲ್ಲಿ ವೇಸ್ಟ್ ಬ್ಯಾಂಡ್ನ ಫಿನಿಶ್ ಮಾಡಿ ಲೂಪ್ ರೆಡಿ ಮಾಡ್ತೀವಿ. ಸೊ ಫ್ಯೂಸಿಂಗ್ ಕ್ಯಾನ್ವಾಸ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಜಿಪ್ಪರ್ ಈಸ್ ಯೂಸ್ಡ್ ಫಾರ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಪರ್ಪಸ್ ಫಾರ್ ಪ್ಯಾಂಟಲ್ಲಿ ನಾವು ವೇರ್ ಮಾಡಲಿಕ್ಕೆ ಓಪನ್ ಮತ್ತು ಕ್ಲೋಸ್ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡೋದು ಜಿಪ್ಪರ್ ಅಷ್ಟೇ ಡಿಫ್ರೆಂಟ್ ಲೆಂತಲ್ಲಿ ಸಿಗುತ್ತೆ, ಡಿಫ್ರೆಂಟ್ ಕ್ವಾಲಿಟೀಲಿ ಸಿಗುತ್ತೆ, ಪ್ಲಾಸ್ಟಿಕ್, ಮೆಟಲ್ ಈ ಥರ ಸಿಗುತ್ತೆ. ಯಾವ್ದು ನಮಗೆ ಕಂಫರ್ಟಬಿಲಿಟಿ ಇರುತ್ತೆ ನಾವು ಅದನ್ನ ಯೂಸ್ ಮಾಡ್ಬೋದು. ಯಾಕಂದರೆ ಜೀನ್ಸ್ ಎಲ್ಲ ಯೂಸ್ ಮಾಡ್ತೀವಿ, ಜೀನ್ಸ್ ಪ್ಯಾಂಟಿಗೆ ಮಾಡ್ಬೇಕಾರೆ ಅದಕ್ಕೆ ನಾವು ಮೆಟಲ್ ಜಿಪ್ನ ಯೂಸ್ ಮಾಡ್ತೀವಿ, ಪ್ಲಾಸ್ಟಿಕ್ ಜಿಪ್ನ ಯೂಸ್ ಮಾಡಲ್ಲ. ಯಾಕಂದರೆ ಜೀನ್ಸ್ ಫ್ಯಾಬ್ರಿಕ್ ಬಂದು ತಿಕ್ ಇರುತ್ತೆ. ಬಟ್ ಇಲ್ಲಿ ನಿಮಗೆ ನೋಡಿ ಈ ಥರ ಫ್ಯಾಬ್ರಿಕ್ಗಳಿಗೆ ಕೆಲವೊಂದು ಈ ಡ್ರಿಲ್ಗಾದ್ರೂ ಅಷ್ಟೇ ಮೆಟಲ್ಸ್ ಬೇಕಾಗುತ್ತೆ. ಬಟ್ ಟೆರಿ ವೂಲ್, ಟೆರಿ ಕಾಟನ್, ಸೂಟಿಂಗ್ ಮೆಟೀರಿಯಲ್ಸ್ಗೆಲ್ಲ ಏನಾಗುತ್ತೆ ಅಂದರೆ ಆರ್ಡಿನರಿ ಜಿಪ್ ಅಂದರೆ ಪ್ಲಾಸ್ಟಿಕ್ ಮಿಕ್ಸ್ಡ್ ಇರುತ್ತಲ್ಲ ಆ ಥರ ಜಿಪ್ನ ನಾವು ಯೂಸ್ ಮಾಡ್ಬೋದು. ಮೆಟಲಲ್ಲೇ ಡಿಫ್ರೆಂಟ್ ಕ್ವಾಲಿಟೀಸ್ ಇರುತ್ತೆ, ಅದನ್ನು ನೋಡಿ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾವು ಯಾವುದೇ ಒಂದು ಟ್ರಿಮ್ಮಿಂಗ್ ಮೆಟೀರಿಯಲ್ಸ್ ಸೆಲೆಕ್ಟ್ ಮಾಡಬೇಕು ಅಂದರೆ ಯಾವ ಫ್ಯಾಬ್ರಿಕ್ ನಾವು ತೊಗೊಂಡಿದ್ದೀವಿ ಆ ಫ್ಯಾಬ್ರಿಕ್ಕಿಗೆ ಯಾವ ಥರ ಥ್ರೆಡ್ ಆಗಿರ್ಬೋದು, ಕ್ಯಾನ್ವಸ್ ಆಗಿರ್ಬೋದು, ಜಿಪ್ಪರ್ಸ್ ಆಗಿರ್ಬೋದು, ಬಟನ್ಸ್ ಆಗಿರ್ಬೋದು, ಉಕ್ಸ್ ಆಗಿರ್ಬೋದು ಅನ್ನೋದು ನೋಡಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಸಿಂಗಲ್ ಬಟನ್ ಬಂದು ವೇಸ್ಟ್ ಲೈನಲ್ಲಿ ಬರುತ್ತೆ. ಅಗೇನ್ ವೇಸ್ಟ್ ಲೈನಲ್ಲಿ ಅಥವಾ ಮತ್ತು ಹಿಪ್ ಪಾಕೆಟ್ ಅಲ್ಲಿ ಓಪನಿಂಗ್ ಮತ್ತು ಕ್ಲೋಸ್ ಬೇಕಾದ್ರೆ ಒಂದು ಲೂಪ್ ಕೊಟ್ಟು ಅದ್ರ ಮೇಲೆ ಒಂದು ಬಟನ್ ಇಟ್ಟಿರ್ತೀವಿ. ಸೊ ಅಲ್ಲಿ ನಮಗೇನಾಗುತ್ತೆ ಒಂದು ಸ್ಮಾಲ್ ಸಿಂಗಲ್ ಬಟನ್ ಬೇಕಾಗುತ್ತೆ. ಅಗೇನ್ ಜಿಪ್ಪರಲ್ಲಿ ಏನು ಮಾಡ್ತೀವಿ, ಜಿಪ್ಪರ್ ಓಪನಿಂಗ್ ಪರ್ಪಸ್ ನಂತರದಲ್ಲಿ ವೇಸ್ಟ್ ಬ್ಯಾಂಡಲ್ಲಿ ಪ್ಯಾಂಟ್ ಹುಕ್ಸ್ನ ನಾವೇನು ಮಾಡ್ತೀವಿ ಅಲ್ಲಿ ಹಾಕ್ತೀವಿ. ಅವಾಗ ಏನಾಗುತ್ತೆ ಪ್ಯಾಂಟ್ ಟೋಟಲಿ ಒಂದು ಟ್ರೌಸರ್ ಕಂಪ್ಲೀಟಾಗಿ ಫಿನಿಶ್ ಆಗಲಿಕ್ಕೆ ಇಷ್ಟು ಟ್ರಿಮ್ಮಿಂಗ್ ಮೆಟೀರಿಯಲ್ಸ್ ಬೇಕಾಗುತ್ತೆ. ಮ್ಯಾಚಿಂಗ್ ಕಲರ್ ಥ್ರೆಡ್, ಫ್ಯೂಸಿಂಗ್ ಕ್ಯಾನ್ವಾಸ್, ಜಿಪ್ಪರ್ಸ್, ಸಿಂಗಲ್ ಬಟನ್ ಆ್ಯಂಡ್ ಪ್ಯಾಂಟ್ ಹುಕ್ಸ್. ಓಕೆ, ಪ್ಲೀಟೆಡ್ ಟ್ರೌಸರಲ್ಲಿ ಏನೇನು ಕಾಂಪೋನೆಂಟ್ಸ್ ಬರುತ್ತೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಫ್ರಂಟ್ ಪಾರ್ಟ್ 2 numbers, ಬ್ಯಾಕ್ ಪಾರ್ಟ್ 2 numbers, ಸೈಡ್ ಪಾಕೆಟ್ 2 numbers, ಬಟ್ ಇಟ್ ಈಸ್ ಲೈನಿಂಗ್. ಇದು ಒಂದು ಲೈನಿಂಗ್ ಬರುತ್ತೆ. ರೈಟ್ ವೇಸ್ಟ್ ಬ್ಯಾಂಡ್ 2 numbers ಪ್ಲಸ್ 1 ಲೈನಿಂಗ್, ಲೆಫ್ಟ್ ವೇಸ್ಟ್ ಬ್ಯಾಂಡ್ 2 numbers 1 ಲೈನಿಂಗ್, ಫ್ಲೈ ಪೀಸ್ 3 numbers,
ಸಮ್ಟೈಮ್ಸ್ ಈ ಫ್ಲೈಯಲ್ಲಿ ಲೈನಿಂಗ್ನ 2 ನಂಬರ್ಸ್ ಯೂಸ್ ಮಾಡ್ತಾರೆ. ಸ್ಟೇ ಪ್ಲೀಸ್ ಬಂದು ಎಲ್ಲಿ ಬರ್ತದೆ, ಪಾಕೆಟ್ ಸೈಡ್ ಪಾಕೆಟ್ ಗೆ ಅಲ್ಲಿ ನಾವು ಕಟ್ ಪಾಕೆಟ್ ಫಿನಿಶ್ ಮಾಡ್ತೀವಿ, ಅಲ್ಲಿ ಸ್ಟೇ ಪೀಸ್ನ ಯೂಸ್ ಮಾಡ್ತೀವಿ. ಅಗೇನ್ ಜೆಟ್ಟಿಂಗ್ 1 ನಂಬರ್, ಅದು 2 ನಂಬರ್ ಅಲ್ಲ, 1 ನಂಬರ್. 2 ನಂಬರ್ ಯಾವಾಗ ಬರುತ್ತೆ ಅಂದರೆ ನಾನು ಸ್ಟೈಲ್ ಫೀಚರಲ್ಲಿ 2 ಹಿಪ್ ಪಾಕೆಟ್ ತೋರಿಸ್ತೀನಿ, ಹಂಗಾಗಿ ಜೆಟ್ಟಿಂಗು 2 ನಂಬರ್ ಬಂದಿದೆ. ಸಾಮಾನ್ಯ 1 ಹಿಪ್ ಪಾಕೆಟ್ ಆದರೆ 1 ಜೆಟ್ಟಿಂಗ್ ಪೀಸ್ ಬರುತ್ತೆ. ಅಗೇನ್ ಲೂಪ್ಸ್ ಬಂದು 5 ನಂಬರ್ಸ್. ಕೆಲವ್ರು ಏನು ಮಾಡ್ತಾರೆ 4 ನಂಬರ್ಸು ಇಡ್ತಾರೆ, ಡಿಪೆಂಡ್ಸ್ ಫಿನಿಶಿಂಗ್ ಯಾವ ರೀತಿ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಆ್ಯಕ್ಚುಲಿ 5 ನಂಬರ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಬ್ಯಾಕ್ ಒಂದು, ಸೈಡಲ್ಲಿ 2, ಬ್ಯಾಕ್ ಸೈಡಲ್ಲಿ 2, ಫ್ರಂಟ್ ಸೈಡಲ್ಲಿ 2, ಸೊ ಹಂಗಾಗಿ 5 ನಂಬರ್ಸ್. ಹಿಪ್ ಪಾಕೆಟ್ 1 ನಂಬರ್. ಹಿಪ್ ಪಾಕೆಟ್ ಬಂದಿದ್ದನ್ನ ಲೈನಿಂಗ್ ಅಂತ ಹೇಳಲ್ಲ, ಪಾಪ್ಲಿನ್ ಮೆಟೀರಿಯಲ್ ಮಾಡ್ತಾರೆ. ಇದನ್ನು ಮತ್ತು ಸೈಡ್ ಪಾಕೆಟ್ನ ಪಾಪ್ಲಿನ್ ಮೆಟೀರಿಯಲ್ ಅಥವಾ ಮಲ್ ಮೆಟೀರಿಯಲ್ ಮಾಡ್ತಾರೆ. ಯಾಕಂದರೆ ಸ್ಟ್ರೆಂತ್ ಬೇಕು, ಲೈನಿಂಗಲ್ಲಿ ಯೂಸ್ ಮಾಡಲ್ಲ, ಇದಕ್ಕೆ ಸ್ಟ್ರೆಂತ್ ಪರ್ಪಸ್ಸಿಗೆ ಮಲ್ ಆರ್ ಪಾಪ್ಲಿನ್ನ ಯೂಸ್ ಮಾಡ್ತಾರೆ. ಓಕೆ, ಈಗ ನೀವಿಷ್ಟು ಮೇಲಿನ ಎಲ್ಲ ಪಾಯಿಂಟ್ಸ್ ಎಲ್ಲ ನೀವು ತಿಳ್ಕೊಂಡ್ರಿ. ಇದ್ರ ಬಗ್ಗೆ ನಾವು ಒಂದೆರಡು ಕ್ರಾಸ್ ಕ್ವಶನ್ಸ್ನ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ನಿಮ್ಮ ಹತ್ರ ಡಿಸ್ಕಷನ್ ಮಾಡ್ತೀನಿ ನೋಡಿ. ಓಕೆ, ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ವೇಸ್ಟ್ ಪ್ಯಾಂಟ್ ಬಿಡ್ತ್ ಫಾರ್ ಪ್ಲೀಟೆಡ್ ಟ್ರೌಸರ್ ಈಸ್ ಡ್ಯಾಶ್ ಮೆಷರ್ಮೆಂಟ್ಸ್ ಅಂತ ಕೊಡ್ತೀವಿ. ಅಂದರೆ ವೇಸ್ಟ್ ಪ್ಯಾಂಡ್ ಫಿನಿಷ್ ಮಾಡ್ತೀವಲ್ಲ ಪ್ಲೀಟೆಡ್ ಟ್ರೌಸರ್, ಎಷ್ಟು ಮೆಷರ್ಮೆಂಟ್ಸ್ ಬೇಕಾಗುತ್ತೆ? 6 centimeters, 7 centimeters, 5 centimeters. Answer is what? 5 centimeters. Jetting piece are used in trouser. Jetting piece trouser ಅಲ್ಲಿ 1 ಯೂಸ್ ಮಾಡ್ತಾರೆ. ನಾನು ಇಲ್ಲಿ ಕೆಳಗೆ ನಿಮಗೆ 2 ನಂಬರ್ಸ್ ಆರ್ 3 ನಂಬರ್ಸ್ ಅಂತ ಹೇಳಿದ್ದೀನಿ. ಆ್ಯಕ್ಚುಲಿ 2 ನಂಬರ್ಸು 2 ಪಾಕೆಟ್ ಏನಾದರೂ ಓಪನ್ ಮಾಡಿದ್ರೆ ಅಲ್ಲಿ 2 ಜೆಟ್ಟಿಂಗ್ ಪೀಸ್ ಬರುತ್ತೆ. ಇಲ್ಲ 1 ಹಿಪ್ ಪಾಕೆಟ್ ಓಪನ್ ಮಾಡ್ತು ಅಂದರೆ ಒಂದೇ ಬರುತ್ತೆ. ಕೆಲವೊಂದು ಏನಾಗುತ್ತೆ, ಜೆಟ್ಟಿಂಗ್ ಪೀಸಲ್ಲಿ ಸ್ಟೈಲ್ ಮಾಡ್ತಾರೆ. ಕೆಲವು ಹಿಪ್ ಪಾಕೆಟಲ್ಲಿ ಬ್ಯಾಕಲ್ಲಿ ಫೋಲ್ಡಿಂಗ್ ಇರುತ್ತೆ, ನೀವು ನೋಡಿರ್ಬೋದು. ಲೂಪ್ ಬದಲಾಗಿ ಫ್ಲ್ಯಾಪ್ ಫ್ಲ್ಯಾಪ್ ಟೈಪಲ್ಲಿ ಬಂದಿರುತ್ತೆ. ಆವಾಗಲೂ ಸ್ವಲ್ಪ 2 ಜೆಟ್ಟಿಂಗ್ ಪೀಸ್ನ ನಂಬರ್ಸ್ನ ಯೂಸ್ ಮಾಡ್ತಾರೆ. ಸೊ ಇಲ್ಲಿ 1 ಅಂತ ನೀವು ಸಿಂಗಲ್ ಹಿಪ್ ಪಾಕೆಟ್ ಆದರೆ 1 ಮಾಡಿ, 2 ಅಂದರೆ 2 ಹಿಪ್ ಪಾಕೆಟ್ಸ್ ಅಂದರೆ 2 ನಂಬರ್ಸ್ ಅಂತ ಮೆನ್ಷನ್ ಮಾಡ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಗುಡ್ ಫಿಟ್ಟಿಂಗ್ ಆಫ್ ದ ಗಾರ್ಮೆಂಟ್ ಒಂದು ಗುಡ್ ಫಿಟ್ಟಿಂಗ್ ಆಗಿ ಬರಬೇಕು ಅಂದರೆ ಏನು ಇಂಪಾರ್ಟೆಂಟ್? ಫ್ಯಾಬ್ರಿಕ್ ಸೆಲೆಕ್ಷನ್, ಮೆಷರ್ಮೆಂಟ್ಸ್, ಫಿನಿಶಿಂಗ್. ಮೆಷರ್ಮೆಂಟ್ಸ್ ಯಾಕಂದರೆ ಫ್ಯಾಬ್ರಿಕ್ ನಾವು ಯಾವ ಥರನಾದ್ರೂ ಸೆಲೆಕ್ಷನ್ ಮಾಡ್ಬೋದು, ಅದು ನಮ್ಮ ಇಷ್ಟ. ನಮಗೆ ಯಾವ ಗಾರ್ಮೆಂಟಿಗೆ ಯಾವ ಥರ ಸೂಟ್ ಆಗೋಂತಹ ಫ್ಯಾಬ್ರಿಕ್ಸ್ ಈಗ ನೋಡ್ಕೊಂಡು ನಾವು ತೊಗೊಳ್ಬೋದು. ಆದರೆ ಆವಾಗ ಗುಡ್ ಫಿಟ್ಟಿಂಗ್ ಆಫ್ ದ ಬರೋದಿಲ್ಲ. ಫಿನಿಶಿಂಗ್ ನಾವೆಲ್ಲ ಬಳಸ್ತೀವಿ, ಫಿನಿಶಿಂಗ್ ಮೆಟೀರಿಯಲ್ಸ್ ಬಳಸ್ತೀವಿ, ನೀಟಾಗಿ ಕಟ್ ಮಾಡಿ ಹೊಲಿತೀವಿ, ಎಲ್ಲ ಹಾಕ್ತೀವಿ, ಅದೂ ಆಗಲ್ಲ. ಒಂದೊಂದು ಸಲ ಲೂಸ್ ಬರುತ್ತೆ, ಟೈಟ್ ಬರುತ್ತೆ. ಆದರೆ ಮೇನ್ ಏನು ಬೇಕು ಅಂದರೆ ಮೆಷರ್ಮೆಂಟೇ ಇಲ್ಲ ಅಂದರೆ ಯಾವ ರೀತಿ ಕೊಡಲಿಕ್ಕಾಗುತ್ತೆ ನಾವು ಗುಡ್ ಫಿಟ್ಟಿಂಗ್ ಆಫ್ ದ ಗಾರ್ಮೆಂಟ್? ಸೊ ಮೆಷರ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಗಿವ್ ದ ಗುಡ್ ಫಿಟ್ಟಿಂಗ್, ನೀಟ್ ಫಿನಿಶಿಂಗ್ ಆಫ್ ದ ಗಾರ್ಮೆಂಟ್. ನೆಕ್ಸ್ಟ್ ಇದ್ರ ಬಗ್ಗೆ ನಿಮಗೆ ಅಸೆಸ್ಮೆಂಟ್ ಏನಂತ ನೀವು ರೆಡಿ ಮಾಡ್ಕೊಳ್ಬೋದು ಅಂದರೆ, ಕಲೆಕ್ಷನ್ ಆಫ್ ಫ್ಯಾಬ್ರಿಕ್ ಸ್ಯಾಂಪಲ್ಸ್ ಸೂಟಬಲ್ ಫಾರ್ ಟ್ರೌಸರ್ಗೆ ಸೂಟ್ ಆಗೋಂಥ ಫ್ಯಾಬ್ರಿಕ್ನ ನೀವು ಕಲೆಕ್ಟ್ ಮಾಡ್ಕೊಬೋದು. ನೀವು ಟೈಲರಿಂಗ್ ಶಾಪಲ್ಲಿ ಹೋದರೆ ಅಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಫ್ಯಾಬ್ರಿಕ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ, ಮಾರ್ಕೆಟಲ್ಲೂ ಅವೈಲೇಬಲ್ ಇರುತ್ತೆ. ನೀವು ನೋಡಬೇಕಾಗತ್ತೆ ಯಾವ ಥರ ಫ್ಯಾಬ್ರಿಕ್, ಅದು ಟೆರಿ ವೂಲ, ಟೆರಿ ಕಾಟನ್ನ, ಸೂಟಿಂಗ್ ಮೆಟೀರಿಯಲ್ಲ, ಕಾರ್ಡ್ರೇನ, ಲೀನನ್ನ, ಯಾವ ಥರ ಅದು ಇದು ಸಿಂಥೆಟಿಕ್ ಫೈಬರಲ್ಲಿ ಆಗಿರೋಂಥದ್ದು, ಆ ಫೈಬರ್ಸ್ ಯಾವುದು, ಮತ್ತು ವಿಡ್ತ್ ಆಫ್ ದಿ ಮೆಟೀರಿಯಲ್ ಆ ಫ್ಯಾಬ್ರಿಕಿಗೆ ಎಷ್ಟಿದೆ, ಆ ವಿಡ್ತ್ ಆಫ್ ಫ್ಯಾಬ್ರಿಕಿಗೆ ಎಷ್ಟಿದೆ ಅಂದಮೇಲೆ ಅಂದರೆ ಎಲ್ಲದೂ ಪ್ಯಾಂಟ್ ಮೆಟೀರಿಯಲ್ ಬಂದು ನಿಮಗೆ ಡಬಲ್ ವಿಡ್ತಲ್ಲೇ ಸಿಗುತ್ತೆ. ಡಬಲ್ ಬಿಡ್ತಿರೋದ್ರಿಂದ ನಮಗೆ ಎಷ್ಟು ಬೇಕಾಗುತ್ತೆ ಪ್ಯಾಂಟ್ ಅನ್ನೋದು ನಾವು ಗೊತ್ತಾಗಬೇಕು. ಸೊ ಅದು ಬಿಡ್ತನ್ನ ನಾವು ಫಸ್ಟು ಅಬ್ಸರ್ವ್ ಮಾಡಬೇಕು. ಸೊ ಬಿಡ್ತನ್ನ ನೋಡ್ಕೊಳ್ಳಿ, ಬಿಡ್ತನ್ನ ನೋಡಿಕೊಂಡು ನಂತರ ನಾವು ಫ್ಯಾಬ್ರಿಕ್ನ ಸೆಲೆಕ್ಷನ್ ಮಾಡ್ಕೊಬೋದು. ಕಡಿಮೆ ಬಿಡ್ತಿದ್ರೆ ಲೆಂತ್ ಜಾಸ್ತಿ ತೊಗೊಳ್ಬೇಕು, ದೊಡ್ಡ ಪನ್ನ ಐ ಮೀನ್ ವಿಡ್ತ್ ಆಫ್ ದ ಮೆಟೀರಿಯಲ್ ಜಾಸ್ತಿ ಇದ್ದರೆ ಲೆಂತ್ನ ರಿಕ್ವೈರ್ಡ್ ಲೆಂತ್ ಎಷ್ಟಿರುತ್ತೋ ಅಷ್ಟು ನೋಡಿ ತೊಗೊಳ್ಬೋದು. ಸೊ ಇಲ್ಲಿ ನೀವು ಈ ಒಂದು ಅಸೆಸ್ಮೆಂಟಲ್ಲಿ ಏನು ಇನ್ಫಾರ್ಮೇಷನ್ ತಿಳ್ಕೊಳ್ತೀರ ಅಂದರೆ, ಡಿಫ್ರೆಂಟ್ ಟೈಪ್ ಆಫ್ ಫ್ಯಾಬ್ರಿಕ್ಸ್, ಕರೆಂಟ್ ಟ್ರೆಂಡಲ್ಲಿ ಯಾವ ಥರ ಫ್ಯಾಬ್ರಿಕ್ಕು ಮಾರ್ಕೆಟಲ್ಲಿ ಸಿಗ್ತಾ ಇದೆ ಅನ್ನೋದೊಂದು, ಯಾವ ಥರ ಫ್ಯಾಬ್ರಿಕ್ ಸೂಟ್ ಆಗುತ್ತೆ ಅನ್ನೋದು ಒಂದು ಪ್ಲೀಟೆಡ್ ಟ್ರೌಸರ್ಗೆ ಅದ್ರ ಬಗ್ಗೆ ತಿಳ್ಕೊಳ್ತೀರಾ. ನೆಕ್ಸ್ಟ್ ಯಾವ ಪ್ರೈಸ್ ಇದೆ, 1 ಮೀಟರ್ಗೆ ಎಷ್ಟು ಪ್ರೈಸ್ ಇದೆ ಆ ಫ್ಯಾಬ್ರಿಕ್ಕಿಗೆ ಅನ್ನೋದ್ರ ಬಗ್ಗೆ ತಿಳ್ಕೊತೀರಾ. ನೆಕ್ಸ್ಟು ಆ ಫ್ಯಾಬ್ರಿಕ್ನ ಬಿಡ್ತ್ ಬಗ್ಗೆ ತಿಳ್ಕೊಳ್ತೀರಾ. ನೆಕ್ಸ್ಟು ಆ ಕಲರ್ ಕಾಂಬಿನೇಷನ್, ಯಾವ ಥರ ಕಲರ್ ಮತ್ತು ಯಾವ ಥರ ಫೈಬರ್ಸ್ನ ಮಿಕ್ಸ್ ಮಾಡಿ ಆ ಫ್ಯಾಬ್ರಿಕ್ನ ರೆಡಿ ಆಗಿರುತ್ತೆ. ನಿಮ್ಗೆ ಅದೆಲ್ಲ ಇನ್ಫಾರ್ಮೇಷನ್ಸು ಮಾರ್ಕೆಟಲ್ಲಿ ಸಿಗುತ್ತೆ, ಅವೈಲೇಬಲ್ ಇರುತ್ತೆ. ಯಾಕಂದರೆ ಅಲ್ಲಿ ಮಾರ್ಕೆಟಲ್ಲಿ ನೀವು ಅಂಗಡಿಗೆ ಹೋದರೆ ಒಂದು ಬಟ್ಟೆ
ಇದ್ರ ಮೇಲೆ ರೋಲರ್ ಮೇಲೆ ಒಂದು ಸ್ಟಿಕ್ಕರ್ ಹಾಕಿರ್ತಾರೆ, ದೊಡ್ಡ ದೊಡ್ಡ ಸ್ಟಿಕ್ಕರ್, ಇದು ಯಾವ ಫೈಬರ್ಸಿಂದ ಆಗಿದೆ, ಇದನ್ನು ಡ್ರೈ ವಾಶ್, ವೆಟ್ ವಾಶ್, ಈ ಥರ ಡಿಫ್ರೆಂಟ್ ಇನ್ಸ್ಟ್ರಕ್ಷನ್ ಒಂದು ಲೇಬ್ಲಿಂಗ್ ಹಾಕಿರ್ತಾರೆ. ಅದನ್ನ ನೋಡಿಕೊಂಡು ನಾವು ತೊಗೊಳ್ಬೋದು. ಸೊ ಇಷ್ಟು ನೀವು ಇನ್ಫಾರ್ಮೇಷನ್ ಈ ಅಸೆಸ್ಮೆಂಟಲ್ಲಿ ತಿಳ್ಕೊಳ್ಬೋದು. ಸೊ ಅಸೆಸ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು.